ಎಲ್ಲ ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದ ಎಲ್ಲ ಬಂಧುಗಳಿಗೂ ನನ್ನ ನಮಸ್ಕಾರಗಳನ್ನು ಹೇಳ್ತಾ, ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿರುವಂಥ ಎಲ್ಲ ನಾಯಕರುಗಳು ನನ್ನ ನಮಸ್ಕಾರಗಳನ್ನು ಹೇಳ್ತಾ, ಭಾಳ ಒಂದು ಸಿಹಿ ಸುದ್ದಿ, ಭಾಳ ಒಂದು ಒಳ್ಳೆಯ ಸುದ್ದಿ ಇರುವಂಥ ಒಂದು ಪತ್ರಿಕಾಗೋಷ್ಠಿ. ಬೆಳ್ತಂಗಡಿಯ ಬಹುದಿನದ ಒಂದು ಬೇಡಿಕೆ, ವಿಶೇಷವಾಗಿ ಬೆಳ್ತಂಗಡಿಯ ವಕೀಲರ ಬಹುದಿನದ ಬೇಡಿಕೆ, ಅಲ್ಲಿಗೆ ಬರುವಂಥ ಕಕ್ಷಿದಾರರ ಬೇಡಿಕೆ, ಬೆಳ್ತಂಗಡಿಗೆ ಒಂದು ನೂತನವಾದ ನ್ಯಾಯಾಲಯದ ಕಟ್ಟಡದ ಭೂಮಿ ಪೂಜೆ ಇದೇ ಬರುವ ಭಾನುವಾರ 14ನೇ ತಾರೀಕು ನೆರವೇರಲಿಕ್ಕಿದೆ. ಆ ಸಂಬಂಧವಾಗಿ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಯಾಕಂತೇಳಿದ್ರೆ, ಒಂದು ತಾಲೂಕಿನಲ್ಲಿ 3-4 ಪ್ರಮುಖ ಕಟ್ಟಡಗಳಿರುತ್ತೆ. ಅದರಲ್ಲಿ ತಾಲೂಕಿನ ಕಚೇರಿ ಒಂದು, ನ್ಯಾಯಾಲಯದ ಕಚೇರಿ ಒಂದು, ಆಸ್ಪತ್ರೆ, ಈ ರೀತಿ ಪ್ರಮುಖ ಕಚೇರಿಯ ಒಂದು ದೊಡ್ಡ ಭೂಮಿ ಪೂಜೆಯನ್ನು, ಒಂದು ಐತಿಹಾಸಿಕವಾದ ಭೂಮಿ ಪೂಜೆಯನ್ನು ಮಾಡಲಿಕ್ಕಿದ್ದೇವೆ. ವಿಶೇಷತೆ ಏನು ಅಂತೇಳಿದ್ರೆ, ಈ ಒಂದು ನ್ಯಾಯಾಲಯದ ಕಟ್ಟಡ ಬರಬೇಕಂತೇಳಿದ್ರೆ ಅದಕ್ಕೆ ಪತ್ರಕರ್ತರೇ ಕಾರಣ ಅಂತ ಹೇಳಲಿಕ್ಕೆ ನನಗೆ ಅತ್ಯಂತ ಸಂತೋಷ ಆಗ್ತಾಯಿದೆ. ನ್ಯಾಯಾಲಯದ ಕಟ್ಟಡ ಸೋರ್ತಾ ಇತ್ತು, ನ್ಯಾಯಾಲಯದ ಕಾರ್ಯಕಲಾಪಗಳು ಅದು ನ್ಯಾಯಾಧೀಶರು ಛತ್ರಿ ಹಿಡಿದು ನ್ಯಾಯಾಲಯದ ಕಲಾಪಗಳನ್ನು ನೆರವೇರಿಸುವಂಥ ಒಂದು ಪ್ರಮೇಯ ಇತ್ತು. ಆಗ ಬೆಳ್ತಂಗಡಿಯ ಸ್ಥಳೀಯ ಪತ್ರಕರ್ತರು ಅದಕ್ಕೆ ಒಂದು ಕನ್ನಡಿ ಇಡುವ ರೀತಿಯಲ್ಲಿ ಅದನ್ನು ಎತ್ತಿ ಹಿಡಿದು ಇಡೀ ರಾಜ್ಯದ ಗಮನ ಸೆಳೆಯುವಂಥ ಒಂದು ವರದಿಯನ್ನು ಮಾಡ್ತಾರೆ. ಈ ವರದಿ ಭಾಳ ಪ್ರಮುಖವಾದ ಕೆಲಸವನ್ನು ಮಾಡುತ್ತೆ. ಆ ಎಲ್ಲ ಪತ್ರಕರ್ತ ಮಿತ್ರರಿಗೆ, ಮಾಧ್ಯಮದವರಿಗೆ ನಾನು ಒಂದು ಅಭಿನಂದನೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೀವು ಮಾಡಿರುವಂಥ ವರದಿಯನ್ನು ನಾವು ಮಾನ್ಯ ಸಚಿವರಿಗೆ ತೋರಿಸಿ ಅವರ ಗಮನವನ್ನು ಸೆಳೆಯುವಂಥ ಕೆಲಸ ಮಾಡಿ, ಇವತ್ತು ಈ ಭೂಮಿ ಪೂಜೆಗೆ ನೀವು ಕೂಡ ಒಂದು ಭಾಗಿಯಾಗಿದ್ದೀರಿ, ನೀವು ಕೂಡ ಅದರ ಒಂದು ಅಳಿಲು ಸೇವೆಯನ್ನು ಮಾಡಿದ್ದೀರಿ ಅಂತ ಹೇಳಲಿಕ್ಕೆ ಅತ್ಯಂತ ಸಂತೋಷ ಆಗ್ತಾ ಇದೆ. ತಾಲೂಕಿನಲ್ಲಿ ಪ್ರಮುಖವಾಗಿ ತಾಲೂಕು ಕಚೇರಿ, ಆ ತಾಲೂಕು ಕಚೇರಿ ಹಿಂದಿನ ಸಿದ್ದರಾಮಯ್ಯ ಸರ್ಕಾರ ಇರುವಾಗ ನಮ್ಮ ನೆಚ್ಚಿನ ನಾಯಕರಾದಂಥ ವಸಂತ್ ಬಂಗೇರವರ ಅವಧಿಯಲ್ಲಿ ಅದು ಘೋಷಣೆಯಾಗಿ ಅದನ್ನು ಉದ್ಘಾಟನೆ ಕೂಡ ಆ ಸಂದರ್ಭದಲ್ಲಾಯಿತು. ಇವತ್ತು ನ್ಯಾಯಾಲಯದ ಕಟ್ಟಡ ಕೂಡ ಸಿದ್ದರಾಮಯ್ಯನವರ ಹಳೆ ಸರ್ಕಾರ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಅದನ್ನು ಘೋಷಣೆ ಮಾಡಿ ಇವತ್ತು ಅದ್ರ ಪೂಜೆ ಆಗ್ತಾ ಇದೆ. ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದೆ ಅನ್ನೋದು ನಮಗೆಲ್ಲರಿಗೂ ಹೆಮ್ಮೆಯ ವಿಚಾರ. ನಮ್ಮೆಲ್ಲರ ಅಳಿಲು ಸೇವೆ ಅದರಲ್ಲಿ ಇದೆ ಅನ್ನೋದು ಕೂಡ ನಮಗೆ ಒಂದು ಹೆಮ್ಮೆ ತರುವಂಥ ವಿಚಾರ, ಒಂದು ಆತ್ಮತೃಪ್ತಿ ನಮಗೆ ಖಂಡಿತವಾಗಲೂ ಇದೆ. ಈ ರೀತಿ ಪ್ರಮುಖ ಕಟ್ಟಡಗಳಲ್ಲಿ ಅಭಿವೃದ್ಧಿಯನ್ನು ಮುಂದಿಟ್ಟುಕೊಂಡು ನಾವು ಈ ಒಂದು ಕೆಲಸಕ್ಕೆ ಕೈ ಹಾಕಿದ್ದೇವೆ. ವಿಶೇಷವಾಗಿ ಮಾನ್ಯ ವಸಂತ್ ಬಂಗೇರವರ ಅವಧಿಯಲ್ಲಿ ವಕೀಲರ ಭವನ ಕೂಡ ಅವರು ಅದಕ್ಕೆ 2,10,00,000 ರೂಪಾಯಿಯನ್ನು ತಂದು ಇವತ್ತು ಏನು ಸುಸಜ್ಜಿತವಾದ ವಕೀಲರ ಭವನ ಇದೆ, ಅದು ಕೂಡ ಸಿದ್ದರಾಮಯ್ಯನವರ ಅವಧಿ, ವಸಂತ್ ಬಂಗೇರವರು ಶಾಸಕರಾಗಿದ್ದಾಗ ಮಾಡಿದ್ದಾರೆ ಅನ್ನೋದು ಎಲ್ಲರಿಗೂ ಒಂದು ಹೆಮ್ಮೆಯ ವಿಚಾರ. ನಾನೊಬ್ಬ ವಕೀಲನಾಗಿ ನನ್ನ ವೃತ್ತಿ ಬಾಂಧವರಿಗೆ ಅವರ ಬೇಡಿಕೆಯನ್ನು ಈಡೇರಿಸುವ ನಿಟ್ಟಿನಲ್ಲಿ ನಾನು ಕೂಡ ಕೆಲಸ ಮಾಡಿದ್ದೇನೆ ಅನ್ನುವ ಒಂದು ನನಗೂ ಕೂಡ ಒಂದು ಆತ್ಮತೃಪ್ತಿ ಇದೆ. ನಾನು ಚುನಾವಣೆ ಸಂದರ್ಭದಲ್ಲಿ ಅಲ್ಲಿಗೆ ಹೋದಾಗ ಒಂದು ಬೇಡಿಕೆಯನ್ನು ಇಟ್ಟಿದ್ದರು. ಇಲ್ಲಿ ನಮ್ಮ ಕಟ್ಟಡ ಹಳೆದಾಗಿದೆ, ಇಲ್ಲಿಗೆ ಹೊಸ ಕಟ್ಟಡ ಬೇಕು ಅನ್ನೋ ಬೇಡಿಕೆಯನ್ನು ಇಟ್ಟಿದ್ದಾರೆ. ಇವತ್ತು ಅದು ಸಾಕ್ಷಿ ಆಗ್ತಾ ಇದೆ. ನನಗೆ ಸಂತೋಷ ಅಂತ ಹೇಳಿದ್ರೆ, ನುಡಿದಂತೆ ನಡೆದಿದ್ದೇವೆ ಅಂತ ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ ಭಾಳ ಆತ್ಮತೃಪ್ತಿ ನನಗೂ ಕೂಡ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಬೆಳ್ತಂಗಡಿಯ ಕೋರ್ಟ್ ಕಟ್ಟಡ ಅದು ಒಂದು ಐತಿಹಾಸಿಕ ಕಟ್ಟಡ. 1968ರಲ್ಲಿ ಆ ಕಟ್ಟಡ ಉದ್ಘಾಟನೆಗೊಂಡು ಕಾರ್ಯಕಲಾಪಗಳನ್ನು ಪ್ರಾರಂಭ ಮಾಡಿತು. ದೇಶದ ಮತ್ತು ರಾಜ್ಯದ ಗಮನ ಸೆಳೆಯುವಂಥ ನ್ಯಾಯಾಲಯದ ಪ್ರಕರಣಗಳು ಈ ಕೋರ್ಟ್ನ ಅಂಗಳದಲ್ಲಿ ನಡೆದಿದೆ. ದೇಶದ ಮಾಧ್ಯಮದವರು, ರಾಜ್ಯದ ಮಾಧ್ಯಮದವರು ಹಲವಾರು ಕೇಸ್ಗಳನ್ನು, ಇಲ್ಲಿ ನಡೆದಿರುವಂಥ ಕೇಸ್ಗಳನ್ನು ವರದಿ ಮಾಡಿದ್ದಾರೆ. ಬೇರೆ ಬೇರೆ ವ್ಯಕ್ತಿಗಳು ಈ ಕೋರ್ಟ್ಗೆ ಬಂದು ಸಾಕ್ಷಿ ಹೇಳೋದನ್ನು ನಾವು ನೋಡಿದ್ದೇವೆ. ಸುದೀರ್ಘವಾಗಿ 58 ವರ್ಷಗಳ ಕಾಲ ಈ ಕಟ್ಟಡ ಬೆಳ್ತಂಗಡಿಯ ಜನತೆಯ ಸೇವೆಯನ್ನು ಮಾಡಿದೆ. ಸರಿಸುಮಾರು 6 ದಶಕಗಳ ಕಾಲ ಈ ಕಟ್ಟಡ ಬೆಳ್ತಂಗಡಿಯ ಜನರ ಸೇವೆಯನ್ನು ಮಾಡಿದೆ. ಒಂದು ಗಟ್ಟಿಯಾದ ಕಲ್ಲಿನ ಕಟ್ಟಡ ಇತ್ತು. ಯಾಕೋ ಈ ನಮ್ಮ ಕರಾವಳಿಯ ಮಳೆ, ಇಲ್ಲಿಯ ವಾತಾವರಣಕ್ಕೆ ಸೋರಿಕೆ ಪ್ರಾರಂಭವಾಗಿ ಭಾಳಷ್ಟು ತೊಂದರೆಗಳಾಗ್ತಾ ಇತ್ತು. ಕಡತಗಳ ಮೇಲೆ ನೀರು ಬೀಳುವಂಥ ಸಂದರ್ಭಗಳು, ರೆಕಾರ್ಡ್ ರೂಮ್ಗಳು ಹಾಳಾಗುವಂಥ ಸಂದರ್ಭ, ನ್ಯಾಯಾಲಯದ ಕಲಾಪಗಳು ನಡೆಯುವಾಗ ಮಳೆ ನೀರಿನಿಂದ ಸೋರಿಕೆ ಆಗುವಂಥ ಸಂದರ್ಭ, ಈ ರೀತಿ ಸಾಕಷ್ಟು ಸಮಸ್ಯೆಗಳು ಬಂದಾಗ ನಮಗೆ ಪ್ರಮುಖವಾಗಿ ಅಂದಿನ
ವಕೀಲರ ಸಂಘದ ಅಧ್ಯಕ್ಷರಾದಂಥ ವಸಂತ ಮರಕಡರವ್ರನ್ನ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ನವೀನ್ ಬಿ ಕೆ ಮತ್ತು ವಸಂತ ಮರಕಡರವರು ಈ ಬೇಡಿಕೆಯನ್ನು ಇಟ್ಟು ಸುದೀರ್ಘವಾಗಿ ಇದರ ಹಿಂದೆ ಕಡತಗಳನ್ನು ಮಂಡಿಸುವ ನಿಟ್ಟಿನಲ್ಲಿ ಅವರು ಕೆಲಸವನ್ನು ಮಾಡಿದ್ರು. ನಂತರ ಬಂದಂಥ ಸಮಿತಿ ಅಲೋಷಿಯಸ್ ಲೋಬೂರ್ ಅವರ ನೇತೃತ್ವದಲ್ಲಿ ಮನೋಹರ್ ವಕೀಲರು, ನಮ್ಮ ಸಂತೋಷ್ ವಕೀಲರು, ಪ್ರಶಾಂತ್ ವಕೀಲರು, ಶ್ರೀನಿವಾಸ್ ಗೌಡ್ರು, ಶಿವಕುಮಾರ್ ಎಸ್.ಎಂ ರವರು ಎಲ್ಲ ವಕೀಲ ಮಿತ್ರರು ಕೂಡ ಒಂದು ಒಗ್ಗಟ್ಟಿನಿಂದ ಒಂದು ವಕೀಲರ ಸಂಘದ ಪರವಾಗಿ ಅವರು ನಿಂತು ಇದಕ್ಕೆ ನಿರಂತರವಾಗಿ ಕೆಲಸವನ್ನು ಮಾಡಿದ್ರು. ಬೇಕಾದಂಥ ಎಲ್ಲ ಅಧಿಕಾರಿಗಳನ್ನು ಭೇಟಿ ಮಾಡಿದ್ವಿ. ವಿಶೇಷವಾಗಿ ಸತೀಶ್ ಜಾರಕಿಹೊಳಿ ಅವರು ಭಾಳ ಮುಖ್ಯವಾದ ಪಾತ್ರವನ್ನು ವಹಿಸಿದ್ರು. ಅವರು ಪುತ್ತೂರಿನ ಕಟ್ಟಡದ ಉದ್ಘಾಟನೆ ಮತ್ತು ಪರಿಶೀಲನೆಗೆ ಬಂದಾಗ ನಾವು ಅವರಿಗೆ ಹೋಗಿ ಪತ್ರಕರ್ತರು ಮಾಡಿರುವಂಥ ವರದಿಯ ಪ್ರತಿಯನ್ನು ತೋರಿಸಿ ಇಲ್ಲೊಂದು ಕಟ್ಟಡ ಬೇಕು ಅನ್ನುವ ಬೇಡಿಕೆಯನ್ನಿಟ್ಟಾಗ ಅವರು ಇದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿದ್ರು. ನಂತರ ಮಾನ್ಯ H.K. ಪಾಟೀಲ್ರವರು, ಮಾಜಿ ಕಾನೂನು ಸಚಿವರು, ಅವರು ಕೂಡ ಇಲ್ಲಿಗೊಂದು ಕಟ್ಟಡ ಬೇಕು. ಇವತ್ತು ನಾವು ನೋಡಿದ್ರೆ ಸುತ್ತಮುತ್ತ ಎಲ್ಲ ತಾಲೂಕಿನಲ್ಲೂ ಕೂಡ ನೂತನ ಕಟ್ಟಡಗಳಿದೆ. ಪುತ್ತೂರಿನಲ್ಲಿ ಸುಸಜ್ಜಿತವಾದ ಕಟ್ಟಡ ಇತ್ತೀಚೆಗೆ ಅಷ್ಟೇ ಉದ್ಘಾಟನೆ ಆಯಿತು. ಮುಲ್ಕಿ ಮೂಡುಬಿದ್ರೆ ಇರ್ಬೋದು, ಬಂಟ್ವಾಳ ಇರ್ಬೋದು, ಎಲ್ಲ ಉಳ್ಳಾಲ ಇರ್ಬೋದು, ಎಲ್ಲ ತಾಲೂಕಿನಲ್ಲೂ ಕೂಡ ಉತ್ತಮವಾದ ಕಟ್ಟಡ ಇದೆ. ಮಂಗಳೂರಿನಲ್ಲೂ ಕೂಡ ಸುಸಜ್ಜಿತವಾದ ವ್ಯವಸ್ಥೆ ಇದೆ. ಬೆಳ್ತಂಗಡಿ ಮಾತ್ರ ಈ ರೀತಿ ಕಟ್ಟಡ, ನ್ಯಾಯಾಲಯದ ಕಟ್ಟಡ ಇತ್ತು. ಇದನ್ನು ಮನಗಂಡಂಥ ಮಾನ್ಯ ಸರ್ಕಾರ ಇದನ್ನು 9 ಕೋಟಿ ರೂಪಾಯಿಯನ್ನು ಇದಕ್ಕೆ ಮಂಜೂರು ಮಾಡೋದ್ರಲ್ಲಿ ಯಶಸ್ವಿಯಾಗಿದೆ. ಇದು ಒಂಥರ ಕಷ್ಟವಾದ ಕೆಲಸ. ಯಾಕಂತ ಹೇಳಿದ್ರೆ ಇಲ್ಲಿ ಒಂದು ಇಲಾಖೆ ಅಲ್ಲ, PWD ಇಲಾಖೆ, ನ್ಯಾಯಾಲಯದ ವ್ಯವಸ್ಥೆ, ಅಡ್ವೊಕೇಟ್ ಜನರಲ್ಲು, ಜುಡಿಷಿಯರಿ ಮತ್ತು ಎಲ್ಲ ಸಚಿವರುಗಳನ್ನು ನಾವು ಭೇಟಿ ಮಾಡಬೇಕಾಗಿರುವಂಥ ಸಂದರ್ಭ. ಮತ್ತು ಜಿಲ್ಲಾಡಳಿತ ಮಾನ್ಯ ದಿನೇಶ್ ಗುಂಡೂರಾವ್ ಉಸ್ತುವಾರಿ ಸಚಿವರಾಗಿದ್ದಾಗ ಅವರು ಕೂಡ ಹೆಚ್ಚಿನ ಮುತುವರ್ಜಿಯನ್ನು ವಹಿಸಿದ್ರು. ಮಾನ್ಯ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿರವರು ಭಾಳ ಉತ್ತಮವಾದ ಮುತುವರ್ಜಿಯನ್ನು ವಹಿಸಿದ್ರು. ಎಲ್ಲರ ಸಮ್ಮುಖದಲ್ಲಿ ಈ ಒಂದು ಕಟ್ಟಡದ ನಿರ್ಮಾಣಕ್ಕೆ ಇವತ್ತು ಶಂಕುಸ್ಥಾಪನೆಯನ್ನು ಮಾಡ್ತಿದ್ದೇವೆ. ಇವತ್ತು ಸ್ಥೂಲವಾಗಿ ಇದರ ಕೆಲವು ವೈಶಿಷ್ಟ್ಯತೆಗಳನ್ನು ನಿಮ್ಮಲ್ಲಿ ಹಂಚ್ಕೊಳ್ಳಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಈಗ ಫೇಸ್ 1ನ ಕಟ್ಟಡ ಮಾತ್ರ ಇಲ್ಲಿಗೆ ಮಂಜೂರಾಗಿರುವಂಥದ್ದು. ಸಂಪೂರ್ಣವಾಗಿ ಫೇಸ್ 1 ಮತ್ತು ಫೇಸ್ 2ನ ಅಂದಾಜು ಮೊತ್ತ 24 ಕೋಟಿಯ ಇದೊಂದು ಪ್ರಾಜೆಕ್ಟ್ ಇದು. ಈ 24 ಕೋಟಿಯಲ್ಲಿ 9 ಕೋಟಿ ರೂಪಾಯಿ ಈಗಾಗಲೇ ಅನುಮೋದನೆಗೊಂಡಿದೆ. ಈ ಹೊಸ ಶಂಕುಸ್ಥಾಪನೆ ಆದ ನಂತರ ಇಲ್ಲಿ ಒಂದು ನೆಲಮಾಡಿ ಬರುತ್ತೆ. 1430 ಸ್ಕ್ವೇರ್ ಮೀಟರ್ನ ಕಟ್ಟಡ ಇಲ್ಲಿ ಬರುತ್ತೆ. ನೆಲಮಾಡಿ ಜೊತೆ ಬೋರ್ವೆಲ್ನ ವ್ಯವಸ್ಥೆ, RO ಪ್ಲ್ಯಾಂಟ್ನ ವ್ಯವಸ್ಥೆ, ಸೆಪ್ಟಿಕ್ ಟ್ಯಾಂಕು, ವಾಟರ್ ಸಪ್ಲೈ, ಎಲೆಕ್ಟ್ರಿಕಲ್ ವರ್ಕು, ಫರ್ನಿಚರ್ಗಳು, ಇದು ಮೊದಲನೇ ಹಂತದ ಕಾಮಗಾರಿಯಲ್ಲಿ ಇದೆಲ್ಲವನ್ನು ಒಳಗೊಂಡಿರುತ್ತೆ. ಅದರ ಜೊತೆಗೆ ಆಧುನಿಕ ವ್ಯವಸ್ಥೆಗಳನ್ನು ಕೂಡ ಈ ಕಟ್ಟಡ ಹೊಂದಿರುತ್ತೆ. ಮಳೆ ನೀರಿನ ಕೊಯ್ಲಾಗಿರ್ಬೋದು, ಅಥವಾ ಸೋಲಾರ್ನ ವ್ಯವಸ್ಥೆಗಳಾಗಿರ್ಬೋದು, ಅಥವಾ ಡಿಜಿಟಲ್ ಕೋರ್ಟ್ಸ್ ಇವತ್ತೇನು ನಡೀತಾ ಇದೆ ಅದಕ್ಕೆ ಬೇಕಾಗಿರುವಂಥ ಎಲ್ಲ ವ್ಯವಸ್ಥೆಗಳು ಇದರಲ್ಲಿ. ವಿಶೇಷವಾಗಿ ಕೋರ್ಟ್ ಹಾಲ್ಗಳು, ನೆಲಮಾಡಿಯಲ್ಲಿ ಕೋರ್ಟ್ ಹಾಲ್ನ ವ್ಯವಸ್ಥೆ. ಮುಖ್ಯ ನ್ಯಾಯಾಧೀಶರಿಗೆ ಒಂದು ದೊಡ್ಡ ಕೋರ್ಟ್ ಹಾಲ್ ಆದರೆ ಬೇರೆ ನ್ಯಾಯಾಧೀಶರಿಗೆ ಮಿನಿ ಕೋರ್ಟ್ ಹಾಲ್ಗಳು, ಸಣ್ಣ ಕಲಾಪಗಳು ನಡೀಲಿಕ್ಕೆ ಮಿನಿ ಕೋರ್ಟ್ ಹಾಲ್ನ ವ್ಯವಸ್ಥೆ. ನ್ಯಾಯಾಧೀಶರ ಕೊಠಡಿ, ಅವರ ಪರ್ಸನಲ್ ಚೇಂಬರ್ಗಳು, ಅವರಿಗೆ ಬೇಕಾಗಿರುವಂಥ ಎಲ್ಲ ವ್ಯವಸ್ಥೆ. AGP ಆಫೀಸ್, ಇವತ್ತು ನೀವು ನೋಡಿರ್ಬೋದು ನ್ಯಾಯಾಲಯದ ಸಂಕೀರ್ಣದ ಹೊರಗಿದೆ ನಮ್ಮ AGP ಆಫೀಸು. AGP ಅವ್ರಿಗೂ ಕೂಡ ಒಂದು ವಿಶೇಷವಾದ ಕೊಠಡಿ, ಕಂಪ್ಯೂಟರ್ ಸೆಕ್ಷನ್ನು, ಟೈಪಿಂಗ್ ಸೆಕ್ಷನ್ನು, ನೋಟ್ರಿಗಳು ಕೂತ್ಕೊಳ್ಳುವಂಥ ವ್ಯವಸ್ಥೆ, ಟೈಪಿಂಗ್ ಪೂಲು, ಕಕ್ಷಿದಾರರು ಬಂದು ಕಾಯಲಿಕ್ಕೆ ಅವರಿಗೆ ಒಂದು ಲಾಬಿ, ವಿಶೇಷಚೇತನ ವಿಕಲಚೇತನರು ಬಂದರೆ ಅಂಥ ಕಕ್ಷಿದಾರರಿಗೆ ಒಂದು ಲಾಬಿ, ಲೇಡೀಸ್ ಟಾಯ್ಲೆಟು, ಜೆಂಟ್ಸ್ ಟಾಯ್ಲೆಟು ಮತ್ತು ತೃತೀಯ ಲಿಂಗಿಯರ ಟಾಯ್ಲೆಟ್ ಕೂಡ ವ್ಯವಸ್ಥೆಯಲ್ಲಿ ಮಾಡಲಾಗ್ತದೆ. ವಿಶೇಷವಾದ ಸುಸಜ್ಜಿತವಾದ ರೆಕಾರ್ಡ್ ರೂಮ್ಗಳು, ನಮ್ಮ ಅಮೀನ್ಗಳ ರೂಮು, ಲಾಕಪ್ ರೂಮು, ಗಾರ್ಡ್ ರೂಮು, ಈ ಜೆರಾಕ್ಸ್ ಮಾಡಲಿಕ್ಕೆ ವ್ಯವಸ್ಥೆ, ಈ ಎಲ್ಲ ವ್ಯವಸ್ಥೆಗಳನ್ನು ಫೇಸ್ 1ನಲ್ಲಿ ಮಾಡ್ತಾರೆ. ಫೇಸ್ 2ಅಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಮೇಲ್ಗಡೆ ಎರಡು ನ್ಯಾಯಾಲಯದ ಕೊಠಡಿಗಳು, ಜಡ್ಜ್ಗಳ ಚೇಂಬರು, ಮೀಡಿಯೇಷನ್ಗೆ ಭಾಳಷ್ಟು ನೀವು ನೋಡಿರ್ಬೋದು ಮೀಡಿಯೇಷನ್ ನಡೆಯುತ್ತೆ. ಎಲ್ಲೋ ಬೇರೆ ರೂಮಲ್ಲಿ ಮೀಡಿಯೇಷನ್ ಮಾಡ್ತಾರೆ. ಮೀಡಿಯೇಷನ್ಗೆ ಒಂದು ಸಪ್ರೇಟ್ ಆದಂಥ ಒಂದು ಹಾಲು, ಈ ಎಲ್ಲ ವ್ಯವಸ್ಥೆಗಳು ಮುಂದಿನ ದಿನಗಳಲ್ಲೂ ಕೂಡ ಬರಲಿಕ್ಕಿದೆ. ಇದಕ್ಕೆ ಸಾಕಷ್ಟು ಜನರ ಕೊಡುಗೆ ಇದೆ. ವಿಶೇಷವಾಗಿ ವಕೀಲರ ಸಂಘದವರು ಅವರ ಉದ್ಘಾಟನೆಗೆ ಅಡ್ವೊಕೇಟ್ ಜನರಲ್ ಅವ್ರನ್ನ ಕರೆಸಿ ಬೆಳ್ತಂಗಡಿಗೆ ಮತ್ತೆ ಅವರಿಗೆ ಎಲ್ಲ ಮನದಟ್ಟು ಮಾಡಿ ಅವರು ಕೂಡ ಒತ್ತಡ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ನ್ಯಾಯಾಲಯದ ಎಲ್ಲ ನ್ಯಾಯಾಧೀಶರು
ಮಿನಿಸ್ಟ್ರುಗಳು ಭಾನುವಾರದ ದಿನ ಬರಲಿಕ್ಕಿದ್ದಾರೆ. ಅದರ ಜೊತೆಗೆ ಜಿಲ್ಲೆಯಿಂದ ಮಂತ್ರಿಯಾಗಿ ಆಯ್ಕೆ ಆಗಿರುವಂಥ ಮಾನ್ಯ ಯು ಟಿ ಖಾದರ್ ಅವರು, ಮಾಜಿ ಸ್ಪೀಕರ್ ಅವರು ಕೂಡ ಆ ಕಾರ್ಯಕ್ರಮಕ್ಕೆ ಬರ್ತಾರೆ. ಮಾನ್ಯ ಐವನ್ ಡಿಸೋಜರ್ ಅವರು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸಿದ್ರು. ಅವರ ಪ್ರಭಾವದಿಂದ ಒಂದಷ್ಟು ಇಲಾಖೆಗಳಿಗೆ ನಮ್ಮ ಜೊತೆ ಅವರು ಕೂಡ ಭಾಗವಹಿಸಿ ಇವತ್ತು ಎಲ್ಲರ ಪ್ರಯತ್ನದಿಂದ ಈ ಒಂದು ಐತಿಹಾಸಿಕ ಕಟ್ಟಡಕ್ಕೆ ಶಂಕುಸ್ಥಾಪನೆ ನೆರವೇರಲಿಕ್ಕಿದೆ. ತಾವು ಹೆಚ್ಚಿನ ಇದಕ್ಕೆ ಪ್ರಚಾರವನ್ನು ಕೊಟ್ಟು ಜನರಿಗೆ ಇದನ್ನು ತಿಳಿಸುವ ರೀತಿಯಲ್ಲಿ ನೀವು ಪ್ರಚಾರವನ್ನು ಕೊಡಬೇಕಾಗಿ ತಮ್ಮಲ್ಲಿ ಕೇಳ್ತಾ ನನ್ನ ವಿಚಾರಗಳನ್ನು ಮಂಡಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳ್ತೇನೆ. ನಮಸ್ಕಾರ.